ನಮಸ್ಕಾರ ವೀಕ್ಷಕರೇ, ಹಾರ್ಟ್ಲಿ ವೆಲ್ಕಮ್ ಟು ಮೌನೇಶ್ ಜಿ ಯೂಟ್ಯೂಬ್ ಚಾನಲ್. ರಾಜ್ಯ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆಗೆ ಹಣ ಅನ್ನುವಂಥದ್ದು ಬರಬೇಕಾದ್ರೆ ಪಿಂಕ್ ಕಾರ್ಡ್ ಅನ್ನುವಂಥದ್ದು ಇರಲೇಬೇಕಾ? ಏನಿದು ಪಿಂಕ್ ಕಾರ್ಡ್? ಈಗ ನಮ್ಮ ಹತ್ರ ಪಿಂಕ್ ಕಾರ್ಡ್ ಇಲ್ಲ ಅಂದರೆ ಏನಾಗುತ್ತೆ ಎಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ತಾ ಹೋಗ್ತೀನಿ. ಭಾಳಷ್ಟು ಯೂಟ್ಯೂಬರ್ಸ್ಗಳು ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಈ ಪಿಂಕ್ ಕಾರ್ಡ್ ಅನ್ನುವಂಥದ್ದು ಭಾಳಷ್ಟು ವೈರಲ್ ಆಗ್ತಿದೆ ಇತ್ತೀಚಿನ ಒಂದು ವಾರದ ದಿನಗಳಲ್ಲಿ. ಈ ಪಿಂಕ್ ಕಾರ್ಡ್ ಇದ್ದರೆ ಮಾತ್ರ ಇನ್ನು ಮುಂದೆ ಗೃಹಲಕ್ಷ್ಮಿ ಹಣ ಅನ್ನುವಂಥದ್ದು ಬರುತ್ತೆ, 5ನೇ ಕಂತಿನ ಹಣ ಅನ್ನುವಂಥದ್ದು ಬರುತ್ತೆ, ಇಲ್ಲವಂದರೆ ಬರಲ್ಲ, ಈ ರೀತಿಯಾದಂಥ ವದಂತಿಗಳೆಲ್ಲ ಹರಡ್ತಾ ಇದ್ದಾವೆ. ಇದರಿಂದ ಜನಸಾಮಾನ್ಯರಲ್ಲಿ ಒಂದಿಷ್ಟು ಗೊಂದಲಗಳು ಕೂಡ ಕ್ರಿಯೇಟ್ ಆಗಿರ್ತಕ್ಕಂಥದ್ದು. ಏನಿದು ಪಿಂಕ್ ಕಾರ್ಡ್? ಇದು ಸತ್ಯನಾ? ನಮ್ಮ ಹತ್ರ ಪಿಂಕ್ ಕಾರ್ಡ್ ಇಲ್ಲ ಅಂದರೆ ಬರಲ್ವಾ? ಎಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ತಾ ಹೋಗ್ತೀನಿ. ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಅದಕ್ಕಿಂತ ಮುಂಚೆ ನೀವೇನನ್ನ ಸಬ್ಸ್ಕ್ರೈಬ್ ಮಾಡದೆ ನಮ್ಮ ಒಂದು ವಿಡಿಯೋಸ್ಗಳನ್ನ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ನಂತರದಲ್ಲಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನುವಂಥ ನೋಟಿಫಿಕೇಷನನ್ನು ಸೆಲೆಕ್ಟ್ ಮಾಡಿಕೊಡ್ರಿ. ಇದರಿಂದ ಯಾವುದೇ ರೀತಿಯಾದಂಥ ಹೊಸ ಹೊಸ ವೀಡಿಯೋಸ್ಗಳನ್ನು ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ, ಹೌದು, ರಾಜ್ಯ ಸರ್ಕಾರದವರು ಗೃಹಲಕ್ಷ್ಮಿ ಯೋಜನೆಗೆ ಒಂದು ಪಿಂಕ್ ಕಾರ್ಡ್ ಅನ್ನುವಂಥದ್ದನ್ನು ಅನಾವರಣಗೊಳಿಸಿದ್ದಾರೆ. ಆದರೆ ಇದುವರೆಗೂ ಕೂಡ ಅದು ಪಿಂಕ್ ಕಾರ್ಡ್ ಅನ್ನುವಂಥದ್ದು ಅರ್ಹ ಫಲಾನುಭವಿಗಳಿಗೆ ನೀಡಲಾಗಿಲ್ಲ. ರಾಜ್ಯ ಸರ್ಕಾರದವರು ಘೋಷಣೆ ಮಾಡಿದರು ಹೋದ ವರ್ಷ 2023ರ ಕೊನೆಯಲ್ಲಿ ಜನವರಿಯ ಒಂದು ತಿಂಗಳಿನಲ್ಲಿ ನಾವು ಪಿಂಕ್ ಕಾರ್ಡ್ ಅನ್ನುವಂಥದ್ದನ್ನು ಅನಾವರಣ ಮಾಡ್ತೀವಿ, ಇದನ್ನು ಅರ್ಹ ಫಲಾನುಭವಿಗಳಿಗೆ ನೀಡ್ತೀವಿ ಅನ್ನುವಂಥದ್ದನ್ನು ತಿಳಿಸಿದರು. ಅದರ ಒಂದು ಕಾರಣವನ್ನು ಇಟ್ಟುಕೊಂಡೇ ಈಗ ಯೂಟ್ಯೂಬರ್ಸ್ಗಳು ಪಿಂಕ್ ಕಾರ್ಡ್ ಇದ್ದರೆ ಮಾತ್ರ ಗೃಹಲಕ್ಷ್ಮಿ ಹಣ ಅನ್ನುವಂಥದ್ದು ಬರುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಇರ್ತಕ್ಕಂಥದ್ದು. ರಾಜ್ಯ ಸರ್ಕಾರ ಇದುವರೆಗೂ ಕೂಡ ಪಿಂಕ್ ಕಾರ್ಡನ್ನು ಅನಾವರಣಗೊಳಿಸಿಲ್ಲ ಮತ್ತು ಅರ್ಹ ಫಲಾನುಭವಿಗಳೇ ನೀಡಿಲ್ಲ. ಆದ್ದರಿಂದ ನೀವು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಇನ್ನು ಪಿಂಕ್ ಕಾರ್ಡ್ ಅನ್ನುವಂಥದ್ದು ಹೇಗೆ ಸಿಗುತ್ತೆ ಅನ್ನುವಂಥದ್ದು ನೋಡಿದರೆ, ಇದು ರಾಜ್ಯ ಸರ್ಕಾರದವರಿಗೆ ನೀಡ್ತಕ್ಕಂಥ ಒಂದು ಕಾರ್ಡ್ ಆಗಿರ್ತದೆ, ಗೃಹಲಕ್ಷ್ಮಿ ಒಂದು ಕಾರ್ಡ್. ಈಗ ಗೃಹಲಕ್ಷ್ಮಿಗೆ ಅರ್ಹ ಫಲಾನುಭವಿಗಳಿಗೆ ಏನು ಒಂದು ಸ್ವೀಕೃತವಾದಂಥ ಅರ್ಜಿ ಇತ್ತು, ಅಕ್ನಾಲಜ್ಮೆಂಟ್ ನಂಬರನ್ನು ಕೊಟ್ಟಿದ್ದರು, ಆ ಒಂದು ಅಕ್ನಾಲಜ್ಮೆಂಟ್ ನಂಬರನ್ನು ಒಳಗೊಂಡಿರ್ತಕ್ಕಂಥ ಮತ್ತು ಅರ್ಹ ಫಲಾನುಭವಿಗಳ ಫೋಟೋ ವಿತ್ ಅಕ್ನಾಲಜ್ಮೆಂಟ್ ನಂಬರ್ ಇರ್ತಕ್ಕಂಥ ಒಂದು ಕಾರ್ಡನ್ನು, ಪಿಂಕ್ ಕಾರ್ಡನ್ನು ಕೊಡ್ತಾರೆ. ಅದೇ ಗೃಹಲಕ್ಷ್ಮಿಯ ಪಿಂಕ್ ಕಾರ್ಡ್ ಆಗಿರ್ತದೆ. ಇದನ್ನು ರಾಜ್ಯ ಸರ್ಕಾರವೇ ಡೈರೆಕ್ಟಾಗಿ ಪೋಸ್ಟ್ ಮೂಲಕ ಆದರೂ ಕಳಿಸ್ಬೋದು, ಅಥವಾ ಅಂಗನವಾಡಿ ಸಹಾಯಕರಿಂದ ಕೂಡ ಇದನ್ನು ನಿಮ್ಮ ಮನೆಗೆ ತರಿಸ್ಬೇಕಂತ ಕೆಲಸವನ್ನು ಕೂಡ ಮಾಡ್ಬೋದು. ಇದುವರೆಗೂ ಕೂಡ ಪಿಂಕ್ ಕಾರ್ಡ್ ಅನ್ನುವಂಥದ್ದು ಅನಾವರಣಗೊಂಡಿಲ್ಲ. ಜನವರಿ ತಿಂಗಳಲ್ಲಿ ಅವರು ನೀಡ್ತೀವಿ ಅನ್ನುವಂಥದ್ದನ್ನು ಮಾಹಿತಿಯನ್ನು ನೀಡಿದರು. ಇನ್ನು ಮುಂದಿನ ದಿನಗಳಲ್ಲಿ ಪಿಂಕ್ ಕಾರ್ಡ್ ಅನ್ನುವಂಥದ್ದು ಬರಬಹುದು. ಇನ್ನು ಗೃಹಲಕ್ಷ್ಮಿ ಹಣ ಅನ್ನುವಂಥದ್ದು 5ನೇ ಕಂತಿನ ಹಣ ಬರಬೇಕಾದ್ರೆ ಪಿಂಕ್ ಕಾರ್ಡ್ ಅವಶ್ಯಕತೆನಾ? ಇಲ್ಲ, ಇದು ಅವಶ್ಯಕತೆ ಆಗಿಲ್ಲ. ಯಾಕಂತಂದರೆ ಇನ್ನು ಅದು ಸರ್ಕಾರದಿಂದನೇ ಮಾಹಿತಿ ನೀಡಿಲ್ಲ ಮತ್ತು ಸರ್ಕಾರದವರೇ ಯಾವ ಒಂದು ಜಿಲ್ಲೆಗೂ ಕೂಡ ಪಿಂಕ್ ಕಾರ್ಡ್ ಅನ್ನುವಂಥದ್ದನ್ನು ವಿತರಿಸಿಲ್ಲ. ಆದ್ದರಿಂದ ನಿಮ್ಮ ಮುಂದಿನ ಕಂತಿನ ಹಣಗಳಿಗೆ ಮತ್ತು ಪಿಂಕ್ ಕಾರ್ಡ್ಗೆ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ. ನೀವು ಈಗಾಗಲೇ ಗೃಹಲಕ್ಷ್ಮಿ ಹಣ ಅನ್ನುವಂಥದ್ದು ಬರ್ತಾ ಇದ್ದರೆ ನೀವು ಪಿಂಕ್ ಕಾರ್ಡ್ ಅನ್ನುವಂಥದ್ದು ಹೊಂದಿರ್ತಿದ್ರಿ. ಯಾಕಂತಂದರೆ ನಿಮಗೆ ಪಿಂಕ್ ಕಾರ್ಡ್ ಅನ್ನುವಂಥದ್ದು ಬಂದೇ ಬರುತ್ತೆ. ನಿಮಗೆ ಈಗಾಗಲೇ ಗೃಹಲಕ್ಷ್ಮಿ ಹಣ ಅನ್ನುವಂಥದ್ದು ಮಂತ್ಲಿ ಏನು ಗೃಹಲಕ್ಷ್ಮಿ ಅಮೌಂಟ್ ಬರ್ತದೋ ಕಂತಿನ ಹಣ ಅನ್ನುವಂಥದ್ದು ಬಿಡುಗಡೆ ಆದಾಗ ಆ ಹಣವನ್ನುವಂಥದ್ದು ನೀವು ಸಂಪೂರ್ಣವಾಗಿ ಪಡಿತಾ ಇದ್ದರೆ ನಿಮಗೆ ಖಂಡಿತವಾಗಿಯೂ ಪಿಂಕ್ ಕಾರ್ಡ್ ಅನ್ನುವಂಥದ್ದು ಬರ್ತದೆ. ಇನ್ನು ಗೃಹಲಕ್ಷ್ಮಿ ಹಣ ಅನ್ನುವಂಥದ್ದು ಬರಬೇಕಾದ್ರೆ ಇನ್ನು ಮುಂದೆ KYCಯನ್ನು ಮಾಡಿಸ್ಕೊಡ್ರಿ ಅನ್ನುವಂಥದ್ದನ್ನು ಕೂಡ ಕೆಲವೊಬ್ಬರು ಯೂಟ್ಯೂಬರ್ಸು ವೀಡಿಯೋಸ್ಗಳನ್ನು ಮಾಡಿದರು. ಇದು ನಿಜನಾ? KYC ಮಾಡಿಸಿದರೆ ಮಾತ್ರ ಇನ್ನು ಮುಂದೆ ಗೃಹಲಕ್ಷ್ಮಿ ಹಣ ಅನ್ನುವಂಥದ್ದು ಬರುತ್ತೆ ಅನ್ನುವಂಥದ್ದು ನೋಡೋದಾದರೆ ಇದು ಕೂಡ ಸಂಪೂರ್ಣ ಸುಳ್ಳು. KYCಯನ್ನು ಯಾಕೆ ಮಾಡಿಸ್ಬೇಕಂತಂದರೆ, ನಿಮ್ಮ ಒಂದು ರೇಷನ್ ಕಾರ್ಡ್ನಲ್ಲಿ ಅಥವಾ ಆಧಾರ್ ಕಾರ್ಡ್ನಲ್ಲಿ ಏನಾದರೂ ಬದಲಾವಣೆಗಳನ್ನು ಮಾಡಿದರೆ ಮಾತ್ರ ಮುಂದೆ ಗೃಹಲಕ್ಷ್ಮಿ ಹಣ ಅನ್ನುವಂಥದ್ದು ಬರೋದಕ್ಕೆ ನಿಮಗೆ ಎಫೆಕ್ಟ್ ಆಗ್ತದೆ. ಅದರ ಮೇಲೆ ಒಂದಿಷ್ಟು ಪರಿಣಾಮ ಬೀರ್ತದೆ. ನೀವು ಏನೂ ಕೂಡ ಚೇಂಜಸ್ ಮಾಡಿಲ್ಲ, ಏನು ಆಧಾರ್ ಕಾರ್ಡನ್ನು ಕೂಡ ತಿದ್ದುಪಡಿ ಮಾಡಿಲ್ಲ ಮತ್ತು ರೇಷನ್ ಕಾರ್ಡ್ನಲ್ಲಿ ಕೂಡ ಯಾರನ್ನು ಸೇರ್ಪಡೆ ಮಾಡಿಲ್ಲ ಮತ್ತು ತೆಗೆದು ಹಾಕಿಲ್ಲ ಅನ್ನುವಂಥದ್ದಾದರೆ ನೀವು KYCಯನ್ನು ಮಾಡಿಸಕ್ಕಂಥ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಗೃಹಲಕ್ಷ್ಮಿಗೆ KYCಯನ್ನು ಮಾಡಿಸತಕ್ಕಂಥ ಯಾವುದೇ ಅವಶ್ಯಕತೆ ಇಲ್ಲ. ನಿಮಗೆ ಆ್ಯಸ್ ಯೂಶ್ವಲ್ ಪ್ರತಿ ತಿಂಗಳು ಯಾವ ರೀತಿಯಾಗಿ ಅಮೌಂಟ್ ಅನ್ನುವಂಥದ್ದು ಬರ್ತಾ ಇತ್ತೋ ಅದೇ ರೀತಿಯಾಗಿ ಇನ್ನು ಮುಂದೆ ಕೂಡ ಬರ್ತಾ ಹೋಗುತ್ತೆ, ಕ್ರೆಡಿಟ್ ಆಗ್ತಾ ಹೋಗುತ್ತೆ. ಯಾವುದೇ ರೀತಿಯಾದಂಥ ಸ್ಟಾಪ್ ಅನ್ನುವಂಥದ್ದು ಆಗೋದಿಲ್ಲ. ಇನ್ನು ಇದುವರೆಗೂ ನಮಗೆ ಯಾವುದೇ ರೀತಿಯಾದಂಥ ಗೃಹಲಕ್ಷ್ಮಿಯಿಂದ ಅಮೌಂಟ್ ಬಂದಿಲ್ಲ. ಆದರೆ ಅಕ್ಕಿ ಹಣ ಏನು ಬರ್ತಾ ಇತ್ತು ಅದು ಕೂಡ ಪ್ರತಿ ತಿಂಗಳು ಬರ್ತಾ ಇದೆ DBT ಸ್ಟೇಟಸ್ ಮೂಲಕ. ಆದರೆ ಗೃಹಲಕ್ಷ್ಮಿ ಹಣ ಮಾತ್ರ ಬರ್ತಾ ಇಲ್ಲ ಅನ್ನೋಂಥದ್ದಾಗಿದ್ದರೆ, ಹೌದು, ಈ ಹಿಂದೆ ಅಂತಹ ಒಂದು ಸಮಸ್ಯೆಗಳನ್ನು ಬಗೆಹರಿಸಬೇಕಂತಲೇ ಒಂದು ಗೃಹಲಕ್ಷ್ಮಿ ಕ್ಯಾಂಪ್ ಅನ್ನುವಂಥದ್ದನ್ನು ಸರ್ಕಾರ ಕೈಗೊಂಡಿತ್ತು. ಎಲ್ಲ ಒಂದು ಗ್ರಾಮ ಪಂಚಾಯತಿಗಳಲ್ಲಿ ಲೆವೆಲ್ಗಳಲ್ಲಿ ಒಂದು ಅಧಿಕಾರಿಗಳ ಮಟ್ಟದಲ್ಲಿ ತೆಗೆದುಕೊಂಡಿತ್ತು. ಆ ಒಂದು ಕ್ಯಾಂಪನ್ನು ನೀವು ಅಟೆಂಡ್ ಮಾಡಿದರೆ ಅಲ್ಲಿ ನೀವು ಸೂಕ್ತ ದಾಖಲಾತಿಗಳನ್ನು ತೆಗೆದುಕೊಂಡು ಕೊಟ್ಟಿದ್ದರೆ ಅವರಿಗೆ ಇನ್ನು ಮುಂದೆ ಏನು ಗೃಹಲಕ್ಷ್ಮಿ ಅಮೌಂಟ್ ಇರುತ್ತದೋ ಅದು ಕೂಡ ಕ್ರೆಡಿಟ್ ಆಗ್ತಾ ಹೋಗ್ತದೆ. ಅದು ಸ್ಟಾರ್ಟಿಂಗಲ್ಲೇ 4,000 ಅನ್ನುವಂಥದ್ದನ್ನು ಅವರು ಕ್ರೆಡಿಟ್ ಮಾಡ್ತೀವಿ ಅನ್ನೋಂಥದ್ದನ್ನು ಹೇಳಿದರು. 2 ತಿಂಗಳ ಅಮೌಂಟ್ ಏನಿರ್ತದೋ ಅದನ್ನು ಕ್ರೆಡಿಟ್ ಮಾಡ್ತೀವಿ ಅನ್ನೋಂಥದ್ದನ್ನು ಹೇಳಿದರು. ಇನ್ನು 5ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂದರೆ ಪ್ರೊಸೆಸ್ಸಲ್ಲಿ ನಡೀತಾ ಇದೆ. ಇನ್ನು ಫೆಬ್ರವರಿ ಅಥವಾ ಜನವರಿ ಎಂಡ್ನಲ್ಲೇ 5ನೇ ಕಂತಿನ ಹಣ ಅನ್ನುವಂಥದ್ದು ಬರ್ತಾ ಹೋಗುತ್ತೆ.
ಇನ್ನು ಗ್ಯಾಸ್ ಸಿಲಿಂಡರ್ಗೆ KYC ಮಾಡಿಸಿದರೆ ಕಡಿಮೆ ಆಗುತ್ತೆ ಅಮೌಂಟ್ ಅನ್ನುವಂಥದ್ದು ಭಾಳ ಕಡಿಮೆ ಆಗುತ್ತೆ. 450 ರೂಪಾಯಿದಲ್ಲೇ ಒಂದು ಗ್ಯಾಸ್ ಸಿಲಿಂಡರ್ ಸಿಗುತ್ತೆ ಅನ್ನುವಂಥದ್ದನ್ನು ಕೂಡ ಒಂದಿಷ್ಟು ವೈರಲ್ ಆಗಿತ್ತು. ಅದ್ರ ಬಗ್ಗೆಯೂ ಕೂಡ ಒಂದು ವಿಸ್ತಾರವಾದಂಥ ಮಾಹಿತಿಯನ್ನು ಒಳಗೊಂಡಂಥ ಒಂದು ವಿಡಿಯೋನ ಮಾಡಿದ್ದೆ, ಅದನ್ನು ಕೂಡ ಎಂಡ್ ಸ್ಕ್ರೀನಲ್ಲಿ ಹಾಕ್ತೀನಿ. ಶಾರ್ಟ್ ಆಗಿ ಹೇಳಬೇಕಾದ್ರೆ ಅದು ನಮ್ಮ ರಾಜ್ಯದ ಒಂದು ಯೋಜನೆ ಅಲ್ಲ, ಅದು ರಾಜಸ್ಥಾನಕ್ಕೆ ಸಂಬಂಧಪಟ್ಟಂತಹ ಒಂದು ಯೋಜನೆ. ಇದು ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥದ್ದಲ್ಲ. ಆದ್ದರಿಂದ ಯಾರು ಕೂಡ KYCಗಾಗಿ ಗೃಹಲಕ್ಷ್ಮಿ KYCಗಾಗಲಿ ಅಥವಾ ಗ್ಯಾಸ್ ಸಿಲಿಂಡರ್ KYCಗಾಗಲಿ ನೀವು ತಲೆ ಕೆಡಿಸಿಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನಿಮಗೆ ಪ್ರತಿ ತಿಂಗಳು ಅಮೌಂಟ್ ಬರ್ತಾ ಇದ್ದರೆ ಬಂದೇ ಬರುತ್ತೆ. KYCಗಾಗಿ ನೀವು ಅಲ್ಲಿ ಅಲೆದಾಡುವಂಥ ಅವಶ್ಯಕತೆ ಇರೋದಿಲ್ಲ. ಇನ್ನು ಈ ಪಿಂಕ್ ಕಾರ್ಡ್ ಅನ್ನುವಂಥದ್ದು ನಿಮಗೆ ಬಂದೇ ಬರುತ್ತೆ. ನೀವೇನಾದರೂ ಅರ್ಹ ಫಲಾನುಭವಿಗಳಾಗಿದ್ದರೆ ನಿಮಗೆ ಒಂದೇ ಒಂದು ತಿಂಗಳ ಒಂದು ಅಮೌಂಟ್ ಕೂಡ ಬಂದಿದ್ದರೂ ಕೂಡ ನಿಮಗೆ ಪಿಂಕ್ ಕಾರ್ಡ್ ಅನ್ನುವಂಥದ್ದು ಅವಶ್ಯವಾಗಿ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ. ನೀವು ಎಲ್ಲಿಯೂ ಕೂಡ ಇದರ ಬಗ್ಗೆ ನೀವು ಚರ್ಚೆ ಮಾಡತಕ್ಕಂಥ ಅವಶ್ಯಕತೆ ಇಲ್ಲ, ಮತ್ತು ಗ್ರಾಮವನ್ ಅಥವಾ ಕರ್ನಾಟಕ ವನ್ ಕೇಂದ್ರಗಳಿಗೆ ಹೋಗಿ ಭೇಟಿ ನೀಡ್ತಕ್ಕಂಥ ಅವಶ್ಯಕತೆ ಇಲ್ಲ, ಮತ್ತು ಸಪ್ರೇಟಾಗಿ ನೀವು ಅಪ್ಲಿಕೇಶನ್ ಹಾಕುವಂಥ ಅವಶ್ಯಕತೆ ಕೂಡ ಇಲ್ಲ. ನಿಮಗೆ ಮನೆಗೆ ಕೂಡ ಮನೆಯಲ್ಲೇ ಇದ್ದರೂ ಕೂಡ ಈ ಒಂದು ಪಿಂಕ್ ಕಾರ್ಡ್ ಅನ್ನುವಂಥದ್ದು ಬರುತ್ತೆ, ನೀವು ಅರ್ಹ ಫಲಾನುಭವಿಗಳಾಗಿದ್ದರೆ. ಇನ್ನು ನಿಮಗೇನಾದರೂ ಡೆಬಿಟ್ ಸ್ಟೇಟಸ್ ಮೂಲಕ ರೇಷನ್ ಕಾರ್ಡ್ನ ಅಕ್ಕಿ ಹಣ ಬರ್ತಾ ಇತ್ತು, ಗೃಹಲಕ್ಷ್ಮಿ ಹಣ ಬರ್ತಾ ಇರಲಿಲ್ಲ ಅಂದರೆ ದಯವಿಟ್ಟು ನಿಮ್ಮ ಹತ್ತಿರದ ಕರ್ನಾಟಕ ವನ್ ಕೇಂದ್ರಗಳಿಗೆ ಹೋಗಿ ಅಲ್ಲಿ ಅವರ ಒಂದು ಲಾಗಿನ್ ಐಡಿಯಲ್ಲಿ ನಿಮ್ಮ ಒಂದು ಗೃಹಲಕ್ಷ್ಮಿ ಸ್ಟೇಟಸ್ ಅನ್ನುವಂಥದ್ದು ಚೆಕ್ ಮಾಡೋದಕ್ಕೆ ಅವಕಾಶ ಇರ್ತದೆ. ನೀವು ಏನಾದರೂ ಗೃಹಲಕ್ಷ್ಮಿ ಕ್ಯಾಂಪನ್ನು ಅಟೆಂಡ್ ಮಾಡಿದರೆ ನಂತರದಲ್ಲಿ ಕರ್ನಾಟಕ ವನ್ ಲಾಗಿನ್ಗೆ ಹೋಗಿ ನೀವು ಚೆಕ್ ಮಾಡಿಸಿದರೆ ನಿಮಗೆ ನಿಮ್ಮ ಒಂದು ಗೃಹಲಕ್ಷ್ಮಿಯ ಸ್ಥಿತಿ ಏನಾಗಿದೆ ಅನ್ನುವಂಥದ್ದು ಕೂಡ ಸಿಗುತ್ತೆ ಅಂತ ಹೇಳ್ತಾ, ಈ ಒಂದು ಮಾಹಿತಿ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ, ಇಷ್ಟವಾಗಿದ್ದರೆ ಲೈಕ್ ಮಾಡಿರಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು ಆಲ್.